ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಮೋದಿ ಅವರನ್ನ ಥಾವರ್ ಚಂದ್ ಗೆಹ್ಲೋಟ್ ಹಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ವಾಗತಿಸಿದರು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಸ್ತಲಾಘವ ಮಾಡಿ ಪ್ರಧಾನಿಯವರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ದಾರೆ. $45 ಕೋಟಿ ವೆಚ್ಚದ ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಮೋದಿ ಅವರನ್ನ ಥಾವರ್ ಚಂದ್ ಗೆಹ್ಲೋಟ್ ಹಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ರು. ಹಸ್ತಲಾಘವ ಮಾಡಿ ಮೋದಿ ಅವರಿಗೆ ಸ್ವಾಗತ ಕೋರಿದ್ರು ಡಿಕೆ ಶಿವಕುಮಾರ್. ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ರಾಜ್ಯಪಾಲರಿಗೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಶಾಲೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರುವಂತದ್ದು. ವಿವೇಕ ಸ್ಮಾರಕವನ್ನ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಇರುವಂತಹ ವಿವೇಕ ಸ್ಮಾರಕ ಇದಾಗಿದೆ. ಬರೋಬ್ಬರಿ 45 ಕೋಟಿ ವೆಚ್ಚದ ವಿವೇಕ ಸ್ಮಾರಕವನ್ನ ಇವತ್ತು ಉದ್ಘಾಟನೆ ಮಾಡಲಾಗುತ್ತೆ. ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ. ಇಲ್ಲಿ ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಹೆಸರಿನ ಸ್ಮಾರಕವನ್ನ ಇವತ್ತು ಉದ್ಘಾಟನೆ ಮಾಡಲಾಗ್ತಾ ಇದೆ. 1892ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದ ಅವರು ವಾಸ್ತವ್ಯವನ್ನ ಹೂಡಿದ್ರು. ಸ್ವಾಮಿ ವಿವೇಕಾನಂದ ಅವರ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಈಗ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ವಿವೇಕಾನಂದರ ಜೀವನ ಮತ್ತು ಬೋಧನೆಯನ್ನ ಪ್ರದರ್ಶಿಸುವ ಮ್ಯೂಸಿಯಂ ಇದಾಗಿರುವಂಥದ್ದು. ವಿವೇಕಾನಂದ ಅವರ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ವಿವೇಕ ಸ್ಮಾರಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ಯಾನವನ್ನ ಮಾಡಿದ್ದಾರೆ. ವಿವೇಕಾನಂದರ ಮ್ಯೂಸಿಯಂ ಅನ್ನ ವೀಕ್ಷಿಸಿದ ಬಳಿಕ ಧ್ಯಾನ ಮಾಡಿರುವಂಥದ್ದು. ದೇವರಾಜ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಈ ಸ್ಮಾರಕ ಇದೆ. ಸದ್ಯ ನಾರಾಯಣ ಶಾಸ್ತ್ರಿಯಲ್ಲಿರುವಂತಹ ವಿವೇಕ ಸ್ಮಾರಕ ಉದ್ಘಾಟನೆಗೆ ಈಗ ಪ್ರಧಾನಿಯವರು ಆಗಮಿಸಿರುವಂಥದ್ದು. ರಲ್ಲಿ ಮೈಸೂರಿಗೆ ಆಗಮಿಸಿದ್ರು ಸ್ವಾಮಿ ವಿವೇಕಾನಂದರು. ಈಗ ಅದೇ ಸ್ಥಳದಲ್ಲಿ ಕೂಡ ಪ್ರವಚನವನ್ನ ಕೊಟ್ಟಿದ್ರು. ಹಾಗಾಗಿ ಈ ವೇಳೆ ಮೈಸೂರು ಮಹಾರಾಜರು, ದಿವಾನರು ಸೇರಿದಂತೆ ಎಲ್ಲರ ಮೆಚ್ಚುಗೆಗೆ ಕೂಡ ಅವಾಗ ಪಾತ್ರರಾಗಿದ್ರು ವಿವೇಕಾನಂದರು. ಹಾಗಾಗಿ ಅವರ ಸವಿ ನೆನಪಿಗಾಗಿ ಇದೀಗ ವಿವೇಕ ಸ್ಮಾರಕ ತಲೆ ಎತ್ತಿರುವಂಥದ್ದು. ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಕೃಷ್ಣ ಆಶ್ರಮದಲ್ಲಿರುವ ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ನಮನವನ್ನ ಸಲ್ಲಿಸಿದ್ರು. ಆನಂತರ ವಿವೇಕಾನಂದರವರು ಕುಳಿತಿದ್ದಂತಹ ಸ್ಥಳದಲ್ಲೇ ಕುಳಿತು ಧ್ಯಾನವನ್ನು ಕೂಡ ಮಾಡಿರುವಂಥದ್ದು. ಸದ್ಯ ಆ ಸ್ಮಾರಕದಲ್ಲಿ ಕುಳಿತು ಪ್ರಧಾನಿಯವರು ವಿವೇಕಾನಂದರ ಜೀವನ ಚರಿತ್ರೆ ಮೇಲೆ ಬೆಳಕನ್ನ ಚೆಲ್ಲಿರುವಂಥದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಭಾರೀ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಮೋದಿ ಅವರು ಸಂಚರಿಸುವಂತಹ ಮಾರ್ಗಗಳ ಸಂಚಾರ ಮಾರ್ಗವನ್ನು ಕೂಡ ಬದಲಾಯಿಸಲಾಗಿರುವಂಥದ್ದು. ಮತ್ತೊಂದು ಕಡೆಗೆ ಪ್ರಧಾನಿಯವರು ಸಂಚರಿಸುವಂತಹ ಮಾರ್ಗದ ಇಕ್ಕೆಲಗಳಲ್ಲೂ ಕೂಡ ಜನರು ಕಿಕ್ಕಿರಿದು ತುಂಬಿದ್ರು. ಮೋದಿ ಮೋದಿ ಎಂಬ ಜಯಘೋಷಗಳನ್ನ ಕೂಡ ಜನರು ಕೂಗ್ತಾ ಇದ್ರು. ಪ್ರಧಾನಿ ಮೋದಿ ಅವರನ್ನ ಹತ್ರದಿಂದ ನೋಡಬೇಕು ಅನ್ನುವಂತಹ ಖುಷಿ ಹಲವರದಾಗಿತ್ತು. ಹಾಗಾಗಿ ಕೆಲವರು ಫಸ್ಟ್ ಟೈಮ್ ಜೀವನದಲ್ಲಿ ಮೊದಲ ಬಾರಿಗೆ ಮೋದಿ ಅವರನ್ನ ನೋಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ರು.
ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮೈಸೂರಿನಲ್ಲಿರುವಂತಹ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಅವರ ಫೋಟೋಗೆ ನಮಸ್ಕರಿಸಿ ಆ ನಂತರದಲ್ಲಿ ರಾಮಕೃಷ್ಣ ಆಶ್ರಮದ ಮ್ಯೂಸಿಯಂ ಅನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬಂದ್ರು. ಅನಂತರದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಸಾಂಸ್ಕೃತಿಕ ಯುವ ಕೇಂದ್ರ ಹೆಸರಿನ ಸ್ಮಾರಕವನ್ನು ಕೂಡ ಉದ್ಘಾಟನೆ ಮಾಡಲಾಗುತ್ತೆ. ನೋಡಿ, 1892 ಆ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಅದೇ ಸ್ಥಳದಲ್ಲೇ ವಾಸ್ತವ್ಯ ಹೂಡಿದ್ರು. ಆಗಿನ ಮಹಾರಾಜರು, ಆಗಿನ ದಿವಾನರು ಇದ್ದಂತಹ ಸಂದರ್ಭದಲ್ಲಿ ಅವರ ಬಂದು ಮಾತನಾಡಿರೋದಾಗಿರ್ಬೋದು, ಅವ್ರು ಕೊಟ್ಟಂತ ಹೇಳಿಕೆಗಳಾಗಿರ್ಬೋದು, ಗುರುವಚನ ಎಲ್ಲವನ್ನ ಕೂಡ ಕೇಳಿದುಂಟು ಆ ಪ್ಲೇಸ್ಗಳು. ಹಾಗಾಗಿ ಸದ್ಯ ಆ ಒಂದು ಜಾಗಕ್ಕೆ ಬಹಳ ದೊಡ್ಡ ಒಂದು ಬಾಂಧವ್ಯ ಇದೆ, ಜೊತೆಗೆ ಆ ಜಾಗಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಹಾಗಾಗಿ ಅದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಸ್ಮಾರಕವನ್ನ ಉದ್ಘಾಟನೆ ಮಾಡಬೇಕು, ಅದು ಕೂಡ 45 ಕೋಟಿ ರೂಪಾಯಿ ಸ್ಮಾರಕವನ್ನ ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದು, ಅಲ್ಲಿನ ಸ್ಥಳಕ್ಕೆ ಕೊಡಬೇಕು ಅನ್ನುವಂಥದ್ದು ಕೊಡುಗೆ ಆಗಿತ್ತು. ಹಾಗಾಗಿ ವಿವೇಕಾನಂದ ಅವರ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅವರ ನೆನಪಿಗಾಗಿ, ವಿವೇಕಾನಂದ ಅವರ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಅವರು ಯಾವ ಜಾಗದಲ್ಲಿ ಕುಳಿತು ಮಾತನಾಡಿದ್ರು, ಆಶೀರ್ವಚನಗಳನ್ನು ಕೊಟ್ಟಿದ್ರು, ಗುರುವಚನವನ್ನ ಕೊಟ್ಟಿದ್ರು, ಅದೇ ಸ್ಥಳದಲ್ಲಿ ಈಗ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ಸ್ಮಾರಕ ಉದ್ಘಾಟನೆಗೆ ನಮ್ಮ ದೇಶದ ಪ್ರಧಾನಿಯವರು ಇವತ್ತು ಆಗಮಿಸಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಅವರಿದ್ರು. ಹಾಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು, ಇಷ್ಟೂ ಜನರು ಕೂಡ ಹಸ್ತಲಾಘವ ಮಾಡುವ ಮುಖಾಂತರ ಅವರನ್ನ ಸ್ವಾಗತಿಸಿ ಮೈಸೂರಿನಲ್ಲಿರುವಂತಹ ವಿವೇಕಾನಂದರ ಈ ಒಂದು ಸ್ಮಾರಕ ಉದ್ಘಾಟನೆಯ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ವಿವೇಕಾನಂದರ ಜೀವನ ಮತ್ತು ಬೋಧನೆಯನ್ನ ಪ್ರದರ್ಶಿಸುವಂತಹ ಮ್ಯೂಸಿಯಂ ಇದಾಗಿರುವಂತದ್ದು. ಬಹಳಷ್ಟು ಜನರು ವಿವೇಕಾನಂದ ಅವರನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವರ ಧ್ಯಾನಗಳಾಗಿರ್ಬೋದು, ಅವರು ಕೊಟ್ಟಂತಹ ಹೇಳಿಕೆಗಳಾಗಿರ್ಬೋದು, ಆಶೀರ್ವಚನ ಆಗಿರ್ಬೋದು, ಗುರುವಚನ. ಸೊ ಅವರಿಗೆ ಅವರದ್ದೇ ಆದಂತಹ ಬದುಕಿದಂತಹ ಆ ಶೈಲಿಯಲ್ಲಿ ಒಂದಷ್ಟು ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ವಿವೇಕ ಸ್ಮಾರಕದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂತ್ಕೊಂಡು ಧ್ಯಾನವನ್ನ ಕೂಡ ಮಾಡಿದ್ದಾರೆ. ಸೊ ಈಗ ವಿವೇಕಾನಂದರ ಮ್ಯೂಸಿಯಂ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಿಸಿದ್ದಾರೆ. ದೇವರಾಜ್ ಮೊಹಲಾದ ನಾರಾಯಣ ಶಾಸ್ತ್ರಿ ಆ ರಸ್ತೆಯಲ್ಲಿ ಈ ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡಲಾಗ್ತಾ ಇದೆ. ಸೊ ಈಗ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ವಿವೇಕ ಸ್ಮಾರಕವನ್ನು ಕೂಡ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಸೊ ವಿವೇಕ ಸ್ಮಾರಕದಲ್ಲಿ ಧ್ಯಾನವನ್ನ ಮಾಡಿದ್ರು, ಜೊತೆಗೆ ಮ್ಯೂಸಿಯಂ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಿಸಿದ್ದಾರೆ. ವಿವೇಕಾನಂದ ಅವರ ಒಂದಷ್ಟು ಹೇಳಿಕೆಗಳು ಕೂಡ ಬಹಳಷ್ಟು ಯುವಕರ ಜೀವನದಲ್ಲಿ ಒಂದು ಪ್ರೇರೇಪಣೆಯನ್ನ ತೆಗೆದುಕೊಂಡು ಮುನ್ನುಗ್ತಾ ಇರುವಂಥದ್ದು. ಸೊ ಸತ್ ಮೇಲೆ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದರೂ ಸಾಧನೆ ಮಾಡಿ ಎಂಬಂತ ವಿಚಾರಧಾರೆಗಳನ್ನ ಬಹಳಷ್ಟು ಯುವಕರು ವಿವೇಕಾನಂದ ಅವರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಓದ್ತಾ ಇರುವಂತದನ್ನು ಕೂಡ ನಾವು ಗಮನಿಸಿದೀವಿ. ಅದೇ ವಿಚಾರಧಾರೆಯಲ್ಲಿ ಈಗಲೂ ಕೂಡ ಒಂದಷ್ಟು ಜನ ಬದುಕ್ತಾ ಇದ್ದಾರೆ. ಅವರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಬ್ರು. ಹಾಗಾಗಿ ಈ ಒಂದು ಸ್ಮಾರಕದ ಉದ್ಘಾಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಬಹಳ ದೊಡ್ಡದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಮೈಸೂರಿನಲ್ಲಿ ಮತ್ತೊಂದು ಕಡೆಗೆ ವಿಶೇಷವಾಗಿ ಗಮನಿಸಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಬಹಳಷ್ಟು ಜನ ಕಿಕ್ಕಿರಿದು ಬಂದು ನಿಂತಿದ್ರಲ್ಲಿ. ಈಗ ಪ್ರಧಾನಿಯವರು ಮೈಸೂರಿಗೆ ಬರ್ತಾರೆ, ನಮ್ಮ ಊರಿಗೆ ಕಾಲಿಡ್ತಾರೆ ಅಂತ ಅಂದ್ರೆ ಅಲ್ಲಿ ಬಹಳಷ್ಟು ಒಂದು ಪೊಲೀಸ್ ಕಾವಲಿರುತ್ತೆ, ಜೊತೆಗೆ ಆ ಜನಸಂದಣಿ ಆಗಿರ್ಬೋದು, ಟ್ರಾಫಿಕ್ ಜಾಮ್ ಇವೆಲ್ಲವನ್ನ ತಪ್ಪಿಸಿ ಅವರಿಗೆ ಹೋಗೋದಕ್ಕೆ ಸಾರಾಸಗಟಾಗಿ ಅನುವು ಮಾಡಿಕೊಡ್ಲಾಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟೋ ಯುವಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಜೊತೆಗೆ ಜನರು ಫಾರ್ ದ ಫಸ್ಟ್ ಟೈಮ್ ಪ್ರಧಾನಿಯವರನ್ನ ವೀಕ್ಷಿಸ್ತಾ ಇರೋರು ಕೂಡ ಕೈ ಬೀಸಿ ಪ್ರಧಾನಿಯವರಿಗೆ ನಮಸ್ಕರಿಸಿದ್ದು ಕೂಡ ಉಂಟು. ಪ್ರಧಾನಿಯವರು ಕೂಡ ಅವರನ್ನ ನೋಡಿ ಮಾತನಾಡಿದ್ದು ಕೂಡ ಉಂಟು. ಒಬ್ಬ ಪ್ರಧಾನಿ ನಮ್ಮೂರಿಗೆ ಬರ್ತಿದ್ದಾರೆ ಅಂತಂದ್ರೆ ಅದು ಅವರಿಗೆ ಹೆಮ್ಮೆ ಅಲ್ವಾ. ಸೊ ಹಾಗಾಗಿ ಅದು ಕೂಡ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರ ವಿಚಾರಧಾರೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಸ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಒಬ್ರು. ಹಾಗಾಗಿ ಆ ಸ್ಮಾರಕಕ್ಕೆ ಅವರು ಬಂದಿರೋದು ಎಷ್ಟು ವಿಶೇಷವೋ ಅವರನ್ನ ನಾವು ನೋಡ್ತಾ ಇದೀವಿ ಅನ್ನುವಂಥದ್ದು ಕೂಡ ಅಷ್ಟೇ ವಿಶೇಷ ಅಂತ ಹೇಳಿ ಮೈಸೂರಿನ ಜನರು ಈಗ ಬಹಳಷ್ಟು ಖುಷಿ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ಅಲ್ಲಿ ಚಲಿಸುವಂತಹ ಬಸ್ಗಳಾಗಿರ್ಬೋದು, ದಾರಿಗಳು, ರಸ್ತೆಗಳನ್ನು ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ಹೇಳಿ ಪ್ರಧಾನಿಯವರು ಬರ್ತಾರೆ ಅಂತ ಅಂದಾಗ ಜನ ಕಿಕ್ಕಿರಿದು ಸೇರ್ತಾರೆ, ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು. ಸೊ ಈ ಒಂದು ಸ್ಮಾರಕ ಉದ್ಘಾಟನೆಗೆ ಯಾವುದೇ ಅಡಚಣೆ ಉಂಟಾಗಬಾರದು, ಬಹಳ ಸುಸೂತ್ರವಾಗಿ ಕಾರ್ಯಕ್ರಮ ನಡೀಬೇಕು. ಮತ್ತೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ವಾಪಸ್ ತೆರಳುತ್ತಾರೆ. ಸೊ ಹಾಗಾಗಿ ಬಂದಂತ ಸಮಯದಲ್ಲಿ ಯಾವುದೇ ಸಂದರ್ಭ, ಆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಜೊತೆಗೆ ಅವ್ರಿಗೆ ತೊಂದರೆ ಆಗಬಾರ್ದು ಎಂಬ ಅರ್ಥದಲ್ಲಿ ಬಹಳ ಒಂದು ಮುತುವರ್ಜಿಯನ್ನು ವಹಿಸಿ ಮೈಸೂರಿನ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಇನಿಷಿಯೇಟಿವ್ ತೆಗೆದುಕೊಂಡು ಕೆಲಸ ಮಾಡಿರುವಂಥದ್ದು. ಸದ್ಯ ವಿವೇಕಾನಂದ ಅವರ ಜೀವನ ಮತ್ತು ಬೋಧನೆಯನ್ನ ಪ್ರದರ್ಶಿಸುವ ಮ್ಯೂಸಿಯಂ ಇದಾಗಿದೆ. ಮತ್ತೊಂದು ಕಡೆಗೆ 1892 ಆಗಿನ ಸಮಯದಲ್ಲಿ ನಮ್ಮ ವಿವೇಕಾನಂದ ಅವರು ಮೈಸೂರಿಗಿನ ಆ ಜಾಗಕ್ಕೆ ಬಂದು ಕೂತು ಮಾತನಾಡಿ ಧ್ಯಾನ ಮಾಡಿದಂತಹ ಪ್ಲೇಸ್ ನಲ್ಲೇ ಇವತ್ತು ಅವರ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು ಬಹಳ ದೊಡ್ಡ ವಿಶೇಷವನ್ನ ಪಡ್ಕೊಂಡಿದೆ. ಹಾಗಾಗಿ ಈ ದಿನ
ಬಹುಶಃ ಯಾರು ಕೂಡ ಮರೆಯೋದಿಕ್ ಸಾಧ್ಯ ಇಲ್ಲ. ಸೊ ಅವರ ಒಂದು ಭಾವಚಿತ್ರಕ್ಕೆ ಪ್ರಧಾನಿಯವರು ನಮಿಸಿರೋದಾಗಿರ್ಬೋದು, ಅವರ ವಿಚಾರಧಾರೆಗಳನ್ನ ಅವರು ಕೂಡ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗ್ತಾ ಇರೋದಾಗಿರ್ಬೋದು, ಎಲ್ಲವೂ ಕೂಡ ಒಂದಷ್ಟು ಆದರ್ಶಮಯ ಜೀವನವನ್ನ ಪ್ರಧಾನಿಯವರು ವಿವೇಕಾನಂದ ಅವರ ಜೀವನದಲ್ಲಿ ಅವರ ಒಂದಷ್ಟು ಆಚರಣೆ ವಿಚಾರಣೆಯಲ್ಲಿ ಕೂಡ ಬೆಳೆಸ್ಕೊಂಡು ಹೋಗ್ತಾ ಇರುವಂತದ್ದು. ಹಾಗಾಗಿ ಈಗ ಅವರ ಸ್ಮಾರಕದಲ್ಲೇ ಕೂತ್ಕೊಂಡು ಅವರನ್ನ ಸ್ಮಾರಕ ಎಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೋ ಅದೇ ಜಾಗದಲ್ಲಿ ಕೂತ್ಕೊಂಡು ಪ್ರಧಾನಿ ಮೋದಿ ಅವರು ಕೂಡ ಸ್ವಲ್ಪ ಹೊತ್ತು ಧ್ಯಾನ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ವಿವೇಕಾನಂದ ಅವರ ಕಂಪ್ಲೀಟ್ ಮ್ಯೂಸಿಯಂ ಅನ್ನು ಕೂಡ ಪ್ರಧಾನಿಯವರು ವೀಕ್ಷಿಸಿದ್ದಾರೆ. ಸೊ ಬಹಳ ಕುತೂಹಲವನ್ನ ಮೂಡಿಸಿರುವಂತದ್ದು ದೇವರಾಜ್ ಮೊಹಲ್ಲಾದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಈ ಒಂದು ಮ್ಯೂಸಿಯಂ ಇರುವಂತದ್ದು. ಸೊ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕವನ್ನೇ ಈಗ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ವಿವೇಕ ಸ್ಮಾರಕದಲ್ಲಿ ಧ್ಯಾನವನ್ನ ಮಾಡಿ ಮ್ಯೂಸಿಯಂ ಅನ್ನ ವೀಕ್ಷಿಸಿ ಕೆಲ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಯವನ್ನ ಕಳೆದಿದ್ದಾರೆ.